ಹಲೋ ಮೈ ಡಿಯರ್ ಸ್ಟೂಡೆಂಟ್, ವೆಲ್ಕಮ್ ಟು ವಿಷನ್ ಕೋಚಿಂಗ್ ಸೆಂಟರ್. ನಾನು ಮಣಿ ಕಾಗೋಡ್. ಪ್ರಿಯ ವಿದ್ಯಾರ್ಥಿಗಳೇ, ಮೊದಲನೇ ಟಾಪಿಕ್ಗೆ ಸಂಬಂಧಪಟ್ಟಂತೆ ಏನು ನಂಬರ್ ಸಿಸ್ಟಮ್ ಅಥವಾ ಸಂಖ್ಯಾ ಪದ್ಧತಿ ಅಂತ ಹೇಳ್ತೀವಿ, ಸೊ ಅದಕ್ಕೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಸರಣಿ ಆಧಾರಿತವಾಗಿ ಡಿಸ್ಕಷನ್ಸ್ ಮಾಡ್ತಾ ಹೋಗೋಣ. ಸೊ ನೀವು ಮಾಡಬೇಕಾಗಿದೆ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿ ವಿಡಿಯೋಗಳನ್ನು ಕೂಡ ವಾಚ್ ಮಾಡಿ, ಮತ್ತೆ ಈ ವಿಡಿಯೋವನ್ನ ಪ್ರಾರಂಭದಿಂದ ಕೊನೆವರೆಗೂ ವಾಚ್ ಮಾಡಿ. ಮತ್ತು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ನಾವು ಮಾಡುವಂಥ ವಿಡಿಯೋ ನಿಮಗೆ ಯಾವಾಗಲೂ ಸದಾ ನೋಟಿಫೈಡ್ ಆಗಲಿಕ್ಕೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಓದೋದ್ರ ಮುಖಾಂತರ ಸೊ ನೀವು ನೋಟಿಫೈಡ್ ಆಗಿ ಅಂತ ಹೇಳ್ತಾ, ಸೊ ಇವತ್ತಿನ ಸೆಷನ್ಸ್ ಅಲ್ಲಿ ಈ ಒಂದು ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ ಪ್ರಿಯ ವಿದ್ಯಾರ್ಥಿಗಳೇ, ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ಗ್ರೇಟೆಸ್ಟ್ ಅಂಡ್ ದ ಸ್ಮಾಲೆಸ್ಟ್ 5 digits formed by in the digits 9, 4, 8 to 7 using all the digits. ಅಂದ್ರೆ ಏನು ಕನ್ನಡದಲ್ಲಿ, ಈ ಅಂಕಿಗಳನ್ನ ಒಂದು ಬಾರಿ ಉಪಯೋಗಿಸಿಕೊಂಡು ಯಾವ್ಯಾವುದು ಅಂಕಿಗಳು 9, 4, 8 to 7 ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯ ನಡುವಿನ ವ್ಯತ್ಯಾಸವನ್ನ ಕಂಡುಹಿಡಿಯಿರಿ. ಸೊ ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ರೀತಿ ಈ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋದು? ಸೊ ಟೋಟಲ್ ಎಷ್ಟು ಸಂಖ್ಯೆಗಳನ್ನ ಮಾಡಬೇಕಾಗುತ್ತೆ? ಟೋಟಲ್ ನೋಡಿ, 1, 2, 3, 4, 5 ಅಂಕಿಗಳು ಈ ಒಂದು ಪ್ರಶ್ನೆಯಲ್ಲಿದ್ದಾವೆ. ಸೊ ಆ ಅಂಕಿಗಳಿಗೆ ನಾವು ಏನ್ ಮಾಡ್ಕೊಳ್ಳೋಣ, ಈ ರೀತಿ ಗೀಟ್ಗಳನ್ನ ಹಾಕಿಕೊಳ್ಳೋಣ. 1, 2, 3, 4, 5. ಪ್ರಿಯ ವಿದ್ಯಾರ್ಥಿಗಳೇ, ಸೊ ಯಾವಾಗಲೂ ಕೂಡ ನೆನಪಿಟ್ಕೊಳ್ಳಿ, ಒಂದು ದೊಡ್ಡ ಸಂಖ್ಯೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ದೊಡ್ಡ ಅಂಕಿಯಿಂದ ಪ್ರಾರಂಭಿಸಬೇಕಾಗುತ್ತೆ. ಒಂದು ಚಿಕ್ಕ ಸಂಖ್ಯೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಚಿಕ್ಕ ಅಂಕಿಯಿಂದ ಆರಂಭಿಸಬೇಕಾಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ಬಿಗ್ಗೆಸ್ಟ್ ನಂಬರ್, ಬಿಗ್ ನಂಬರ್, ಓಕೆ. ಸೊ ಬಿಗ್ ನಂಬರ್ ನ ನೋಡ್ತಾ ಹೋದ್ರೆ, ಸೊ ನೋಡಿ ಪ್ರಾರಂಭಿಸಬೇಕಾಗತ್ತೆ, ಅಂದ್ರೆ ದೊಡ್ಡ ಡಿಜಿಟ್ ಇಂದ ಪ್ರಾರಂಭಿಸಬೇಕಾಗತ್ತೆ. ಸೊ ಮೊದಲನೇದಾಗಿ 9 ಬರುತ್ತೆ ದೊಡ್ಡ ಡಿಜಿಟ್ ನೋಡಿದ್ರೆ, ಹಾಗೆ 8 ಬರುತ್ತೆ. ಸೊ 8 ನಂತರ 7, 6 ಇಲ್ಲ, 5 ಇಲ್ಲ, 4, 2 ಇದು. ಸೊ ಈ ಅಂಕಿಗಳನ್ನ ಉಪಯೋಗಿಸಿಕೊಂಡು ದೊಡ್ಡ ಸಂಖ್ಯೆಯನ್ನ ನಾವೇನ್ ಮಾಡ್ತೀವಿ, ಕಂಡುಹಿಡಿದ್ವಿ. ಹಾಗೆ ಚಿಕ್ಕ ಸಂಖ್ಯೆ ಒಂದು ಸ್ಮಾಲ್ ನಂಬರ್ 1, 2, 3, 4, 5. ಚಿಕ್ಕ ಸಂಖ್ಯೆಯನ್ನ ನಾವು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಚಿಕ್ಕ ಅಂಕಿಯಿಂದ ಪ್ರಾರಂಭ ಬೇಕಾಗುತ್ತೆ, ಅಂದ್ರೆ ಚಿಕ್ಕ ಡಿಜಿಟ್ ಇಂದ ಪ್ರಾರಂಭ ಆಗಬೇಕಾಗುತ್ತೆ. ಸೊ ಹಾಗಾದ್ರೆ ಚಿಕ್ಕ ಡಿಜಿಟ್ಸ್ ಯಾವುದು? 2. ಅದರ ನಂತರ ದೊಡ್ಡದು ಯಾವುದು? 3 ಇಲ್ಲ, 4. ಅದರ ನಂತರ ದೊಡ್ಡದು ಯಾವುದು? 6, 5 ಇಲ್ಲ, 6 ಇಲ್ಲ, 7 ನಂತರ ದೊಡ್ಡದು ಯಾವ್ದಿದೆ? 8 ಮತ್ತೆ 9. ಸೊ ಅವ್ರು ಕೇಳಿದ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ, ಇವೆರಡು ಸಂಖ್ಯೆಗಳ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ದಾರೆ. ಸೊ 2ರಲ್ಲಿ 9 ಕಳೆಯಕ್ಕೆ ಬರಲ್ಲ, 12ರಿಂದ 9 ಎಷ್ಟು ಬರುತ್ತೆ? 3 ಬರುತ್ತೆ. ಸೊ ನೋಡಿ, ನಾವು ಇಲ್ಲೆಲ್ಲ ನೋಡ್ತಾ ಹೋದಾಗ ಇಲ್ಲಿ 9 ಇದೆ, ಇಲ್ಲಿ 2 ಇದೆ, ಕೊನೆಯ ಡಿಜಿಟ್ ಎಷ್ಟು ಬರಬೇಕಾಗುತ್ತೆ? 3 ಬರುತ್ತೆ. ಆಪ್ಷನ್ ಬಿ ಮತ್ತೆ ಸಿ ಏನನ್ನ ನಾವು ಏನ್ ಮಾಡ್ಬೋದು, ಎಲಿಮಿನೇಟ್ ಮಾಡ್ಬೋದು ಪ್ರಿಯ ವಿದ್ಯಾರ್ಥಿಗಳೇ. ಹಾಗೆ ನೆಕ್ಸ್ಟ್, ಸೊ ಇಲ್ಲಿ ಪಕ್ಕದ ಮಕ್ಕಳ ದಶಕ ತಗೊಂಡಾಗ ಇಲ್ಲಿ ಏನು ಉಳಿಯುತ್ತೆ? 3 ಉಳಿಯುತ್ತೆ. ಸೊ 3 ಉಳಿದ್ರೆ ಪಕ್ಕದ ಮನೆಯಿಂದ ಮತ್ತೆ ದಶಕ ತಗೊಂಡಾಗ 13ರಲ್ಲಿ 8 ಕಳೆದ್ರೆ ಎಷ್ಟು ಬರುತ್ತೆ? 5 ಬರುತ್ತೆ. 53 ನೋಡಿ, ಇಲ್ಲೂ 53 ಇದೆ, ಇಲ್ಲೂ 53 ಇದೆ. ಸೊ ಸಿಂಪ್ಲಿ ನಾವು ಎಲಿಮಿನೇಟ್ ಮಾಡಕ್ ಆಗಲ್ಲ. ನೆಕ್ಸ್ಟ್ ಇಲ್ಲಿ ದಶಕ ಹೋದಾಗ ಇಲ್ಲಿ ಎಷ್ಟು ಉಳಿಯುತ್ತೆ? 6 ಉಳಿಯುತ್ತೆ. ಸೊ ಪಕ್ಕದ ಮನೆಯಿಂದ ಮತ್ತೆ ತೆಗೆದುಕೊಂಡಾಗ 16 ಆಗುತ್ತೆ. 16ರಲ್ಲಿ 8 ಕಳೆದ್ರೆ 9 ಆಗುತ್ತೆ. 953 ನೋಡಿ, ಇಲ್ಲಿ 853 ಇದೆ, ಇಲ್ಲಿ 953 ಇದೆ. ಸೊ ಆಪ್ಷನ್ ಎ ಏನಾಯ್ತು? ಎಲಿಮಿನೇಟ್ ಆಯ್ತು. ಉಳಿದಿರುವುದು ಏಕೈಕ ಆಪ್ಷನ್ ಯಾವುದು? ಇಲ್ಲಿ ಡಿ. ಮತ್ತೆ ಎಲ್ಲದನ್ನು ನಾವು ಕಳ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಆನ್ಸರ್ ಯಾವ್ದು ಬರುತ್ತೆ ಇದಕ್ಕೆ? ಸೊ 73,953. ಸೊ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ, ಬೇಕಾದ್ರೆ ನೋಡಿ. ಸೊ ಆನ್ಸರ್ ಎಷ್ಟು ಬರುತ್ತೆ? ಸೊ ಇಲ್ಲಿ ಎಷ್ಟು ಉಳಿಯುತ್ತೆ? 9. ಅಂದ್ರೆ ಪಕ್ಕದ ಮನೆ ದಶಕ ಕೊಟ್ಟರೆ ಎಷ್ಟು ಉಳಿಯುತ್ತೆ? ಇಲ್ಲಿ 7. ಸೊ 7ರಲ್ಲಿ 4 ಎಷ್ಟು ಬರುತ್ತೆ? 3 ಬರುತ್ತೆ. ಹಾಗೆ ಇಲ್ಲಿ ಯಾವುದೇ ರೀತಿಯ ದಶಕವನ್ನ ಕೊಟ್ಟಿರಲ್ಲ, 9 ಉಳಿದಿರುತ್ತೆ. 9ರಲ್ಲಿ 2 ಕಳೆದ್ರೆ ಎಷ್ಟು ಬರುತ್ತೆ? 73. ಸೊ 73,953 ಈ ಪ್ರಶ್ನೆಗೆ ಉತ್ತರ ಆಗಿರುತ್ತೆ ಪ್ರಿಯ ವಿದ್ಯಾರ್ಥಿಗಳೇ. ಹೀಗೆ ಸೊ ಎಲ್ಲ ಟಾಪಿಕ್ಗಳಿಗೆ ಸಂಬಂಧಪಟ್ಟಂತೆ ಸೊ ಸಣ್ಣ ಸಣ್ಣ ವಿಡಿಯೋಗಳನ್ನು ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಸರಣಿ ಆಧಾರದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿವರೆಗೂ ಯಾರು ಈ ವಿಡಿಯೋನ ವಾಚ್ ಮಾಡಿದಿರಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಸೊ ಮುಂದಿನ ಸೆಷನ್ಸ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಒಂದಿಗೆ ಬರ್ತೀನಿ ಅಂತ ಹೇಳ್ತಾ, ಬಾಯ್, ಟೇಕ್ ಕೇರ್.